ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇಲ್ಲಿ ನಮ್ಮ ಸಾವಿತ್ರಿ ರಾಟಿನ ರೆಡಿ ಮಾಡಕತ್ತ. ಈಗ ಸರ್ಕಾರಲಿದ್ದ ಮೋದಿ ರಾಟಿ ಕೊಟ್ಟಾನಲ್ರಿ, ಅದ ರಾಟಿ ನಮ್ಮ ಅಕ್ಕರಿಗೆ ರಾಟಿ ಬಂದಿತ್ತು. ಇವಾಗ ಜೋಡಿಸಿ ಎಲ್ಲರೂ ಪೂಜೆ ಮಾಡಕತ್ತಿದ್ರು. ಪೂಜೆ ಮಾಡೋಕೆ ನಾನು ಮಾಡ್ತೀನಿ, ನೀನು ಮಾಡ್ತೀನಿ ಅಂತ ಅರ್ಜಿ ಹಾಕ್ದವ್ರಿಗೆ ಎಲ್ಲರಿಗೂ ರಾಟಿ ಬಂದವ್ರಿ. ನಾನು ಅರ್ಜಿ ಹಾಕ್ಬೇಕಂದೆ, ಅರ್ಜಿ ಹಾಕಕ್ಕೆ ಅರ್ಜಿ ಎಲ್ಲ ಮುಗ್ದು ಅಂತಂದು ಅಂದರು. ಹಾಗಾಗಿ ಅರ್ಜಿ ಇದು ಮಾಡಿ ಆಮೇಲೆ ಅರ್ಜಿ ಮುಗ್ದಿದ್ದು. ನಮ್ಮ ಅಕ್ಕರ ಅರ್ಜಿ 2 ಸರಿ ಹಾಕಿದ್ರು. 2 ಸರಿನೂ ಒಂದು ಸರಿ ಬರಲಿಲ್ಲ, ಬಟ್ಟು 2ನೇ ಸರಿ ಅರ್ಜಿ ಹಾಕೋಣ ಬಂತು. ನಮ್ಮ ಸಾವಿತ್ರಿಗೆ ಪೂಜೆ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇದೆ. ಹಂಗಾಗಿ ರಾಟಿ ತುಂಬ ಎಲ್ಲ ಹೂವು ಹಾಕಿ ಇದು ಮಾಡೋದು. ನಮ್ಮ ರೇಣುಕಾಗ ಯಾವಾಗ ರಾಟಿ ಹೊಲಿತೀನಿ ಅನ್ನೋದು. ಯಾಕಂದರೆ ಇದು ರಾಟಿ ಬಂದು 1 ವಾರ ಆದ್ರೂ ಅವರು ಜೋಡಿಸಿದ್ದಿಲ್ಲ. ಯಾಕಂದರೆ ಅವ್ರಿಗೆ ಜೋಡ್ಸೋದು ಗೊತ್ತಿದ್ದಿಲ್ಲಂತೆ, ಹಂಗಾಗಿ ಜೋಡಿಸಿದ್ದಿಲ್ಲ. ನಾವು ಇವಾಗ ಊರಿಗೆ ಬರಾಕತ್ತಿದ್ದಿಲ್ಲ, ಊರಿಗೆ ಬರಾಗ ಜೋಡಿಸಿ ಬಂದ್ರಾಯ್ತು ಅಂತಂದು ರಾಟಿನ ಜೋಡಿಸಿ ಬಂದ್ವಿ. ಜೋಡಿಸಿ ಬಂದಿಂದ ನಾವು ಹೊಲಿತೀನಿ, ನೀವು ಹೊಲಿತೀನಿ, ಮೊದಲು ನಾವು ಹೊಲಿತೀನಿ, ನೀನು ಹೊಲಿತೀನಿ ಅಂತಂದು ಬಡ್ದಾಡಕತ್ತಿದ್ರು ಅವರು. ಅಲ್ಲಿ ಸಂತೆಗೆ ಹೋಗಿದ್ದೀವಿ. ಸಂತೆಗೆ ಹೋದಾಗ ಹೂವು ಎಲ್ಲ ತೊಗೊಂಡು ನಮ್ಮ ಶಾತ್ರಿ ರಾಟಿ ತುಂಬ ಹೂವು ಹಾಕಿಲ್ಲ. ಬನ್ನಿ, ನಾವೆಲ್ಲ ರಾಟಿ ಎಲ್ಲ ರಿಪೇರಿ ಮಾಡಿಕೊಟ್ಟು ಇವಾಗ ತಿರ್ಗಾ ನಾವು 3 ಕಡೆ ಪಯಣ ಮಾಡಕತ್ತೀವಿ. ನಮ್ಮ ಮನೆಯವ್ರಿಗೆ ನಾನು ಏನೋ ಹೇಳಕತ್ತಿದ್ದೆ, ಹಂಗಾಗಿ ಅವರು ಸ್ಮೈಲ್ ಮಾಡಕತ್ತಿದ್ರು ಅವರು. ಹಂಗೆ ಏನೋ ಮಾತಾಡ್ಕೊಂತ ಬರಾಕತ್ತಿದ್ವಿ. ನಮ್ಮ ಸಾನ್ವಿ ನೋಡ್ರಿ, ಊರು ಬಿಟ್ಟು ಏನಿಲ್ಲ ಒಂದು 2 ಕಿಲೋಮೀಟ್ರ್ ಬರ್ತೀವಿ. 2 ಕಿಲೋಮೀಟ್ರ್ ಬರೋಣಕ್ಕೆ ಮುಕ್ಕೊಂದೇ ಬಿಡ್ತಾಳೆ ಗಾಡಿ ಒಳಗೆ. ಯಾಕೆ ಮತ್ತೆ ಅನ್ಕೋಬೋದು, ಯಾಕೆ ಸಾನ್ವಿನ ಮುಂದೆ ಕುಂದ್ರಿಸ್ಕೊಳೋದಿಲ್ಲ ಅಂತಂದು. ಸಾನ್ವಿ ಮುಂದೆ ಕುಂದಿರ್ತಾಳೆ, ಬಟ್ ಆಕೆ ಕುಂತ್ರೆ 1 ನಿಮಿಷ ಕುಂದಿರ್ತಾಳೆ. ಆಮೇಲೆ ಹಿಂದ್ಗಡೆ ಹೋಗ್ಬಿಡ್ತಾಳೆ. ನಿದ್ದೆ ಬಂತಂತಂದು ಮುಂದ್ಗಡೆ ಹೋಗ್ಬಿಡ್ತಾಳೆ ಆಕೆ. ಹಿಂದ್ಗಡೆ ಹೋಗ್ಬಿಡ್ತಾಳೆ. ಹಂಗಾಗಿ ಆಕೆ ಮುಂದ್ಗಡೆ ಜಾಸ್ತಿ ಕುಂದಿರೋದಿಲ್ಲ. ಯಾಕಂದ್ರೆ ಆಕೆ ಗಾಡಿ ಒಳಗೆ ಬರ್ಬೇಕಾದ್ರೆ ಮಲ್ಕೊಂಬಿಡ್ತಾಳೆ. ಜಾಸ್ತಿ ಹೊತ್ತು ಎದ್ದೇಳೋದಿಲ್ಲ, ಜಾಸ್ತಿ ಮಲ್ಕೊಳ್ಳೋದ ಮಾಡ್ತಾಳೆ ಆಕೆ. ಹಂಗಾಗಿ ಜಾಸ್ತಿ ಹಿಂದ್ಗಡೆನೇ ಇರ್ತಾಳೆ. ಹಂಗಾಗಿ ನಾವು ಆಕೆನ ಕೇರ್ ಮಾಡೋದಿಲ್ಲ, ಅಲ್ಲೇ ಮಲ್ಕೊತಾಳೆ ಅಂತಂದು ಬಿಟ್ಬಿಡ್ತೀವಿ. ಹಾಯ್ ಫ್ರೆಂಡ್ಸ್, ನಾನು ಮತ್ತೆ ನೆಕ್ಸ್ಟ್ ಡೇಲಿದ್ದ ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ. ನಿನ್ನೆ ಊರಿಲಿದ್ದ ಬಂದಿಂದ ಏನು ವಿಡಿಯೋ ಮಾಡಿಲ್ಲ. ಊರ್ಲಿದ್ದ ಬರತ್ಲೆ ನೈಟ್ ಆಯ್ತು ರೀ. ಆಮೇಲೆ ಬಂದು ಸ್ವಲ್ಪ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಮತ್ತು ಏನು ವಿಡಿಯೋ ಮಾಡಲಿಲ್ಲ. ಬರಬೇಕಾದ್ರೂ ವಿಡಿಯೋ ಏನೂ ಮಾಡಲಿಲ್ಲ. ಸ್ವಲ್ಪ ಬರಬೇಕಾದ್ರೆ ಬರೋದಷ್ಟೇ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ. ಅದು ಬಿಟ್ಟು ಮತ್ತೆ ಏನೂ ವಿಡಿಯೋ ಮಾಡಿಲ್ಲ. ಅಪ್ಪ, ಇಲ್ಲಂತರೂ ಸೆಕೆ ಎಷ್ಟೈತಂದ್ರೆ 40 ಟೆಂಪ್ರೇಚರ್ ಎಷ್ಟೈತಂದ್ರೆ ಬಿಸಿಲಿಂದು 42, 43, 44 ತನಕ ಬರ್ತ್ರಿ. ಇವತ್ತಂತರೂ 43 ಐತಿ. ಈ ಬಿಸಿಲಿಗೆ ತಡ್ಕೊಳಕ್ಕಾಗದ್ದು. ಸುಮ್ಮ ಊರಾಗಿರ್ಬಾರ್ದಲ್ಲ ಅನ್ನಿಸ್ಬಿಟ್ಟಿತ್ತು. ಅಷ್ಟೊಂದು ಐತ್ರಿ ಇಲ್ಲಿ. ಎಷ್ಟು ಬಿಸಿಲು ಅಂದರೆ ಅಷ್ಟೊಂದು ಬಿಸಿಲು ಐತಿ. ಈಗ ಒಳಗಡೆ ನಿಂತೀವಂದ್ರೆ ಅಷ್ಟು ನಿಲ್ಲಕ್ಕಾಗಲ್ತು ನೋಡಿ. ಮೈಯಾಗೆಲ್ಲ ನೀರು ಇಳಕತ್ಬಿಡ್ತಾವೆ. ನಾನಂತರೂ ಮೊನ್ನೆ 2 ದಿನ ಬಂದೋಗಿದ್ನ, 2-3 ಸರಿ ಜಾಕ ಮಾಡ್ತಿದ್ನೆ. ಈಗೂ ಹಂಗೆ ಇರ್ತೈತ್ರಿ. ಸ್ವಲ್ಪ ಬೆವ್ರು ಬಂದ್ರೆ ಸಮಾಧಾನನ ಆಗೋದಿಲ್ಲ. ಮೈಯಾಗೆಲ್ಲ ನೀರು ಇಷ್ಟು ನಿಂತಿನಂದ್ರೆ ಇಷ್ಟಕ್ಕೆ ಮೈಯಾಗೆಲ್ಲ ನೀರು ಇಳಿತೀವ್ರಿ. ಅಷ್ಟೊಂದು ಶೆಕೆ ಅನ್ನಿಸ್ತೈತಿ. ಬನ್ನಿ, ಇವತ್ತು ಏನಂದ್ರೆ ಒಂದು ತಿಂಗಳದ ಮೇಲೆ 5 ದಿನ ಊರಿಗೆ ಹೋಗಿನ್ರಿ. 1 ತಿಂಗಳದ ಮೇಲೆ 5 ದಿನ ಊರಾಗದೀನಿ. 5 ದಿನ ಒಂದು ತಿಂಗಳ ಮನೆ ಬಿಟ್ಟು ಹೋಗಿವೆಲ್ಲ. ಮನೆ ಎಲ್ಲ ಒಂಥರ ಹೊಲಸು, ಡಬ್ಬಿ ಎಲ್ಲ ಹೊಲಸಾಗ್ಯಾವ. ಆಮೇಲೆ ಅಲ್ಲಿ ಜೀಡಿ ಅವೆಲ್ಲ ಪೇಪರ್ ಹಳೆ ಎಲ್ಲ ಒಂಥರ ಹೊಲಸಾಗ್ಯಾವ. ಹಂಗಾಗಿ ಇವತ್ತು ಇದು ಸೆಲ್ಫಿ ಸ್ಟಿಕ್ ಯಾಕೋ ಇದಾಗ್ಬಿಟ್ಟೈತ್ರಿ. ಇವತ್ತು ಮನೆ ಕ್ಲೀನ್ ಮಾಡಿದ್ರಾಯ್ತಂತಂದು ಮನೆ ಕ್ಲೀನ್ ಮಾಡಕತ್ತೀನಿ. ಈ ಶೆಕಿಗೇನೆ ಏನೂ ಮಾಡೋಕೆ ಒಲ್ಲೆ ಅನ್ನಿಸ್ತೈತ್ರಿ. ಅಷ್ಟೊಂದು ಶೆಕೆ ಅನ್ನಿಸ್ತೈತಿ. ಆಲ್ರೆಡಿ ಸ್ವಲ್ಪ ಡಬ್ಬಿ ತಿಕ್ಕಿಟ್ಟೀನಿ. ಇನ್ನೂ ಸ್ವಲ್ಪ ಡಬ್ಬಿ ತಿಕ್ಕೋದು. ಡಬ್ಬಿ ತಿಕ್ಕಿ ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ ನಿಮ್ಗೆ. ಅಲ್ಲಿ ನೈಟ್ ಮಾಡಿದ್ದು ಬಾಂಡೆ ಏನು ತಿಕ್ಕಿಲ್ಲ. ಆಮೇಲೆ ಎಲ್ಲ ಬಾಂಡೆನೂ ಒಂದೇ ಸರಿ ತಿಕ್ಕಿದ್ರಾಯ್ತು ಅಂತಂದು ಬಾಂಡೆ ಏನು ತಿಕ್ಕಿಲ್ಲ. ಇಲ್ಲಿ ಇಷ್ಟು ಡಬ್ಬಿನ ತೊಳೆದಿಟ್ಟೀನಿ. ಆಮೇಲೆ ಇಷ್ಟು
ಡಬ್ಬಿನ ತೊಳೆದಿಟ್ಟೀನಿ. ಇದು ಬಂಡೆ ಹೋಗ್ಬೇಕಾದ್ರೆ ತೊಳೆದಿಟ್ಟು ಹೋಗಿದ್ದು ಎಲ್ಲ ತಿರ್ಗಾ ಒಂಥರ ಧೂಳಾಗ್ಯಾವ್ರಿ. ಹಂಗಾಗಿ ಎಲ್ಲ ಡಬ್ಬಿನ ತಿಕ್ಕಿ ತೊಳೆದು ಇದು ಮಾಡಿದ್ರೆ ಆಯ್ತು ಅಂತಂದು ಈಗ ಮೇಲ್ಗಡೆ ರಕ್ನ ಕ್ಲೀನ್ ಮಾಡ್ಕೊಂಡು ಇದೆಲ್ಲ ಇಲ್ಲೆಲ್ಲ ಕಪ್ಪದವಲ್ರಿ, ತೋರಿಸ್ತೀನಿ. ಎಷ್ಟು ಧೂಳಾಗ್ಯಾವ ಅಂದ್ರೆ ಅಷ್ಟೊಂದು ನೋಡಿ ಕಾಣಿಸ್ತೈತಲ್ಲ. ಈ ಫೋನ್ನಾಗ ಅಷ್ಟೊಂದು ಕಾಣಿಸವಲ್ತು, ಬಟ್ಟು ಅಷ್ಟೊಂದು ಗಲೀಜಾಗ್ಯಾವ್ರೀಗ. ಅಷ್ಟೊಂದು ಎಲ್ಲ ಡಬ್ಬಿನ ಇದೇ ಥರ ಧೂಳು ಆ ಥರ ಆಗ್ಯಾವ. ನಾವು ಮನೆಯಾಗಿದ್ರೇ ಅಷ್ಟೊಂದು ಧೂಳು ಹಾಕಿತ್ತು. ಇನ್ನು ಮನೆ ಬಿಟ್ಟು ಹೋಗಿವಿ, ಇನ್ನು ಯಾವ ಕಾರಣಕ್ಕೆ ಹಿಂಗಿರಲ್ರಿ. ಆಮೇಲೆ ಇಲ್ಲೆಲ್ಲ ಈ ಥರ ಜೀಡಿ ಗಟ್ಟಿ ಹುಟ್ಟೈತಿ. ಇದೆಲ್ಲನೂ ಇವತ್ತು ಕ್ಲೀನ್ ಮಾಡಿದ್ರೆ ಆಯ್ತಂತಂದು ಅಲ್ಲಿ ಎಲ್ಲ ಕಡೆನೇ ಜೀಡಿ ಗಟ್ಟೈತ್ರಿ. ಎಲ್ಲ ಕ್ಲೀನ್ ಮಾಡಿ ಡಬ್ಬಿ ಎಲ್ಲ ಕ್ಲೀನ್ ಮಾಡಬೇಕು. ತುಪ್ಪ ನೋಡ್ರಿ, ತುಪ್ಪ ಇದನ್ನ ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ವಿ ನೋಡಿ. ಶಾವಿಗೆ ಉಪ್ಪಿಟ್ಟು ಮಾಡಿದ್ವಲ್ಲ, ಉಪ್ಪಿಟ್ಟಿಗೆ ಶಾವಿಗೆ ಉರಿಬೇಕಾದ್ರೆ ತುಪ್ಪ ತಗೊಂಡಿದ್ನೆ, ಅದನ್ನು ಮುಚ್ಚಿಟ್ಟಿದ್ದಿಲ್ಲ, ಹಂಗೆ ಇಟ್ಟೀನಿ. ಏನು ಮನೆ ಈ ಥರ ಹೊಲಸೈತಲ್ಲ ಅನ್ಕೋಬೇಡ್ರಿ, ಯಾಕಂದ್ರೆ ಮನೇನ ಕ್ಲೀನ್ ಮಾಡಾಕತ್ತೀನಿ. ಹಂಗಾಗಿ ಏನೂ ಕ್ಲೀನ್ ಮಾಡಿಲ್ಲ, ಹಂಗೆ ಇದು ಮಾಡೀನಿ. ಎಲ್ಲಿದಲ್ಲೇ ಇಟ್ಟೀನಿ, ಯಾಕಂದರೆ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ವೇಸ್ಟು ಇವೆಲ್ಲ ಒಂಥರ ಜಾಸ್ತಿ ವೇಸ್ಟ್ ನೋಡ್ರಿ ರವೆ ಹಂಗೆ ಇಟ್ಟೋಗ್ಬಿಟ್ಟಿನಿ ನೋಡಿ. ಅದ್ರಾಗ ಮೇನ್ ಈ ಥರ ಡಬ್ಬಿ ಬಿತ್ತರಿ, ಅದು ಈ ಥರ ಚಿರೋಟಿ ರವಕ್ಕ ಮನೆಗಿದ್ರನ ಜಾಸ್ತಿ ಯೂಸ್ ಮಾಡಿಲ್ಲ ಅಂದ್ರನ ಹುಳ ಜಾಸ್ತಿ ಹಾಕವ. ಆಮೇಲೆ ನಾನು ತಂದಿಟ್ಟು ಎಷ್ಟೊಂದು ದಿನ ಆಗಿತ್ತು ನೋಡಿ, ಹುಳ ಎಲ್ಲ. ಮಿನಿಮಮ್ ಒಂದು ಅರ್ಧ kg ಅಷ್ಟು ರವೆ ಐತಿ. ಈ ರವೆ ಎಲ್ಲ ವೇಸ್ಟ್ ಆಯ್ತು, ಕ್ಲೀನ್ ಮಾಡೋಕ್ಕೂ ಆಗೋದಿಲ್ಲ ರೀ. ಎಲ್ಲ ಕ್ಲೀನ್ ಮಾಡಿದ್ರೆ ನೋಡಿ ಈ ಥರ ನೋಡಿದ್ರೆ ತಿನ್ನೋಕೆ ಮನಸ್ಸು ಬರೋದಿಲ್ಲ ಆ ಥರ ಎಲ್ಲ. ಅದೆಲ್ಲ ವೇಸ್ಟ್ ಇದೆ, ಎಲ್ಲ ಚೆಲ್ಲುದೀಗ ಈ ಥರ ಆಗ್ಯಾವ ನೋಡಿ. ಡಬ್ಬಿ ಕೂಡ ಎಷ್ಟೊಂದು ಡಬ್ಬಿ ಹೊಲಸಾಗ್ಯಾವಲ್ಲ. ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂತಂದು ಕ್ಲೀನ್ ಮಾಡಿ ಸ್ವಲ್ಪ ಡಬ್ಬಿನ ತೆಗಿಬೇಕು ಅಂದ್ಕೊಂಡೀನಿ. ಏನಾಗುತ್ತೆ ನೋಡೋಣ. ಯಾಕಂದ್ರೆ ಡಬ್ಬಿ ಜಾಸ್ತಿ ಅನ್ನೋಕ್ಕಿಂತ ಎಲ್ಲದ್ರಾಗೂ ಒಂದೊಂದೆಲ್ಲ ಒಂದು ಏನಾದರೂ ಹಾಕಿಟ್ಟಿರ್ತೀನಿ. ಇನ್ನೇನು ತೆಗಿಯೋದಂತೂ ತೆಗಿಬೇಕು ಗೊತ್ತಿಲ್ಲ. ಎಷ್ಟಾಗುತ್ತೋ ಅಷ್ಟು ತೆಗೆದು ಸ್ವಲ್ಪ ಡಬ್ಬಿನ ಕಮ್ಮಿ ಮಾಡ್ಕೋಬೇಕು ಅಂದ್ಕೊತೀನಿ. ಅದರ ಡಬ್ಬಿ ಕಮ್ಮಿ ಆಗೋದಿಲ್ಲ ರೀ, ಇನ್ನೂ ಜಾಸ್ತಿನೇ ಡಬ್ಬಿ ಹಾಕೋ ಹೊರತು ಕಮ್ಮಿ ಆಗೋದಿಲ್ಲ. ಇದ್ರಾಗೆಲ್ಲ ಇಲ್ಲೆಲ್ಲ ಸ್ಟೀಲಿನ ಡಬ್ಬಿನ ಇವಾಗ ತಿಕ್ಕಿಟ್ಟಿನಿ. ಆಮೇಲೆ ಇದಿಷ್ಟು ಇಲ್ಲೆಲ್ಲನೂ ತಿಕ್ಕಿ ಆಮೇಲೆ ಜೋಡಿಸ್ಕೊಂಡ್ರೆ ಆಯಿತು. ಬನ್ನಿ ಇವಾಗ ಡಬ್ಬಿ ಎಲ್ಲ ತಿಕ್ಕೋಣ ನೋಡಿರಿ. ಇದು ಬೆಡ್ರೂಮ್ ಸಹ ಆಲ್ಮೋಸ್ಟು ಮೇಲ್ಗಡೆ ಇವೆರಡು ರ್ಯಾಕು ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಬಟ್ಟೆ ಮಡ್ಚಿಟ್ಟಿನಿ. ಆಮೇಲೆ ಇಷ್ಟು ಇಲ್ಲೆಲ್ಲ ಬಟ್ಟೆ ತೆಗೆದಿಟ್ಟೀನಿ. ಇನ್ನೂ ಇಲ್ಲಿ ಬಟ್ಟೆ ಊರಿಗೆ ಹೋಗಿ ಬಂದಿದ್ದು ಬಟ್ಟೆ ಎಲ್ಲ ಹಂಗೆ ಇದಾವ್ರಿ ನೋಡಿ. ಸಿಕ್ಕಾಪಟ್ಟೆ ವೇಸ್ಟ್ ಆಗಿದ್ವ, ಜಾಸ್ತಿ ಇರಲಿ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂತಂದು ವೇಸ್ಟ್ ಆಗಿದ್ವನ ಜಾಸ್ತಿ ಇಟ್ಕೊಂಡಿನಿ. ಅದು ಹಂಗಾಗಿ ಸ್ವಲ್ಪ ಎಲ್ಲನೂ ಬಿಸಾಕ್ಬೇಕಂತಂದು ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತಂತಂದು. ಆಮೇಲೆ ಬಟ್ಟೆನೂ ಸಹ ಸ್ವಲ್ಪ ಯೂಸ್ ಮಾಡಲಾರ ಬಟ್ಟೆನೂ ಹಂಗೆ ಮಡ್ಚಿಟ್ವಿ. ಯೂಸ್ ಮಾಡಲಾರ ಬಟ್ಟೆ ಸಹ ಎಸಿಬೇಕಂತ ಮಾಡೀನಿ. ಎಲ್ಲನೂ ಇದನ್ನು ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿದ್ರಾಯ್ತು. ನಮ್ಮದು ಮನೆ ಎಲ್ಲ ಕ್ಲೀನ್ ಆಯಿತು. ಮನೆ ಎಲ್ಲ ಕ್ಲೀನ್ ಮಾಡಿ ಬಾಂಡೆ ಎಲ್ಲ ಜೋಡಿಸಿ ನಾನು ಮತ್ತೆ ನೈಟು ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ತಿರ್ಗಾ ಮನೆ ಕ್ಲೀನ್ ಮಾಡೋದು ಮತ್ತು ಏನೂ ತೋರಿಸ್ಲಿಲ್ಲ. ಎಲ್ಲ ಮನೆ ಕ್ಲೀನ್ ಮಾಡಿ ಇವಾಗ ಜಸ್ಟು ಜಳಕ ಮಾಡಿನೂ ನೋಡಿರಿ. ಜಳಕ ಮಾಡಿ ಸ್ವಲ್ಪ ಹೊತ್ತು ಆಗಿಂದ ಬಂದು ರೊಟ್ಟಿ ಮಾಡಾಕತ್ತೀನಿ. ರೊಟ್ಟಿ ಮಾಡಿದ್ರೆ ಅಷ್ಟೊಂದು ಸೆಕೆ ಅನ್ಸಕತ್ತೈತೆ, ಅಂದರೆ ಅಷ್ಟೊಂದು ಸೆಕೆ ಅನ್ಸಕತ್ತೈತಿ. ಅದ್ರಾಗ ರೊಟ್ಟಿ ಮಾಡಾಕತ್ತಿದ್ವಂತ್ರ ಬಿಸಿಲಿಗೆ ತಡ್ಕೊಳ್ಳೋದು ಆಗೋದಿಲ್ಲ ರೀ ನೋಡಿ. ನಾನಿಲ್ಲಿ ಕರೆಂಟ್ ಒಲೆ ಮೇಲೆ ರೊಟ್ಟಿ ಮಾಡೋದು, ಕರೆಂಟ್ ಒಲೆ ಮೇಲೇ ಎಲ್ಲದು ಅಡುಗೆ ಮಾಡಾಕತ್ತೀನಿ ಈಗ. ಯಾಕಂದ್ರೆ ಗ್ಯಾಸು ಯಾವಾಗ ಖಾಲಿ ಆಗುತ್ತೆ ಏನೋ, ಇನ್ನೊಂದು ಗ್ಯಾಸು ತುಂಬ್ಕೊಂಬಂದಿಲ್ಲ. ಗ್ಯಾಸ್ ಖಾಲಿ ಆದ್ರೆ ಊರಿಗೆ ಹೋಗ್ಬೇಕು, ಆ ಭಯಕ್ಕೋಸ್ಕರನ ನಾನು ಕರೆಂಟ್ ಒಲೆ ಮೇಲೆ ಮಾಡಾಕತ್ತೀನಿ. ಇಲ್ಲಿ ರೊಟ್ಟಿ ಮಾಡಾಕತ್ತೀನಿ. ನಿನ್ನೆ ರೇಷನ್ ತಂದಿದ್ದು, ರೇಷನ್ ಹಂಗೆ ಇಟ್ಟೀನಿ. ಆಮೇಲೆ ರೇಷನ್ ಏನೇನು ತಂದೀನಿ ಅಂತ ರೇಷನ್ ತೋರಿಸ್ತೀನಿ ರೀ. ಅಲ್ಲಿ ಅನ್ನ ಆಗೈತಿ, ಅಲ್ಲಿ ಸಾಂಬಾರು ಸಹ ಆಗೈತಿ. ಪಲ್ಯ ಏನು ಮಾಡೋದಿಲ್ಲ ಈಗ ಸದ್ಯಕ್ಕೆ. ರೊಟ್ಟಿ ಪಲ್ಯ ನುಗ್ಗಿಕಾಯಿ ಸಾರು ಅಷ್ಟೇ ಮಾಡಿದ್ರೆ ಆಯ್ತು ಅಂತಂದು ಇಷ್ಟೇ ಮಾಡಾಕತ್ತೀನಿ.
ಕರೆಂಟ್ನಲ್ಲಿ ಮೇಲೆ ಮಾಡೋಕೆ ಭಯ ಅನ್ನಿಸ್ತೈತೆ ರೀ. ಅದ್ರಾಗ ಇದು ಶಾರ್ಟ್ ಹೊಡೆಯಕತ್ತೈತಿ ಕರೆಂಟ್ನಲ್ಲಿ, ಯಾಕೆ ಅನ್ನೋದು ಅಷ್ಟೊಂದು ಗೊತ್ತಿಲ್ಲ. ಮೊದಲು 2 ದಿನ ಶಾರ್ಟ್ ಹೊಡ್ತಿ, ಈಗೇನು ಅಷ್ಟೊಂದು ಏನೂ ಅನ್ಸೋದಿಲ್ಲ. ಮುಟ್ಟಿದ್ರೆ ಅಷ್ಟಿದು ಅನ್ಸೋದಿಲ್ಲ. ಸ್ವಲ್ಪ ರೊಟ್ಟಿ ಮಾಡಿ ರೊಟ್ಟಿ ನೀರು ಸ್ವಲ್ಪ ಹಂಚಿ ಮೇಲೆ ಬಿದ್ದರೆ ಜುಮ್ ಅಂತ ಬರ್ತೈತಿ. ಅದು ಬಿಟ್ಟರೆ ಮತ್ತೇನು ಅಷ್ಟೊಂದು ಶಾಖೇನು ಬರೋದಿಲ್ಲ. ನಾನು ಇವಾಗ ರೊಟ್ಟಿ ಮಾಡೋಣ್ರಿ. ಸ್ವಲ್ಪ ರೀ ಈ ಶೆಕಿಗೆ ರೊಟ್ಟಿನೂ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅನ್ಸೋದಿಲ್ಲ, ನಿಂತ್ಕೊಳ್ಳೋ ಅಷ್ಟು ಇದಿಲ್ಲರಿ. ಹಂಗಾಗಿ